ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಪಂಚ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಚ್ ಶಶಿಧರ್ ಹಾಗೂ ಸಮಿತಿಯ ಸದಸ್ಯರು ಹಾಗೂ ನ್ಯಾಯಬೆಲೆ ಅಂಗಡಿ ಮಾಲೀಕರು ಇತರರು ಇದ್ದರು. 100% ನಾವೆಲ್ಲ ಪಕ್ಕ ಅಂತ ಮಾಡೋಕ್ಕಾಗಲ್ಲ ಸರ್. ಅದು ಏನಿದ್ರೆ ಈಗ ನೋಡಿ ಇಂಥವು ತಾವು ಬಯಲಿಗೆ ಹಾಕಿದಾಗ ಬಂದೇ ಬರ್ತದೆ ಸರ್. ಆದಷ್ಟು ನಮ್ಮ ಮಾಲೀಕರು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸರ್. ಅದರಲ್ಲಿ ತೀರಾ ಕ್ಯಾಶ್ ಲಿಸ್ಟ್ ಕೊಡಲ್ಲ ಸರ್. ನಾವು ಕೊಡಲ್ಲ, ಅಧಿಕಾರಿಗಳಿಗೆ ನಾವು ಕೊಡ್ತೀವಿ ಮೇಡಮ್. ನಾವು ಲಿಸ್ಟ್ ಕೊಡ್ತೀವಿ, ಏನಮ್ಮ ಕೊಟ್ಟಿದ್ದೀವಿ. ಅಲ್ಲ ಹೇಳೋದು ಕೇಳ್ರಿ, ಸ್ವಲ್ಪ ಕೇಳ್ರಿ. ಈಗ ಪಾಪ ನಿಮ್ದೇನ್ ಜವಾಬ್ದಾರಿ ಇರಲ್ಲ, ಮಾಲೀಕರು ಎಷ್ಟು ರೇಷನ್ ಕಾರ್ಡ್ ಅಲರ್ಟ್ ಆಗಿದೆ, ಎಷ್ಟು ರೇಷನ್ ಬರ್ತದೆ ಅದನ್ನ ವಿತರಣೆ ಮಾಡೋದು ಅಷ್ಟೇ ನಿಮ್ ಕರ್ತವ್ಯ. ಅದನ್ನ ಸಂಬಂಧಪಟ್ಟ ಇಲಾಖೆ ಮಾಡ್ಬೇಕು. ಶ್ರೀನಿವಾಸ್ ಅವ್ರಿಗೆ ಯಾಕ್ರಿ ಮಾತಾಡಕ್ ಹೇಳ್ತೀರಿ? ನೀವು ಮಾಡ್ಬೇಕಲ್ಲ. ಅಲ್ರಿ ಅನರ್ಹರು ಡಿಲೀಟ್ ಮಾಡಕ್ ಅವ್ರ ಮಾಲೀಕರಿಗೆ ಏನ್ ಸಂಬಂಧ ಇದೆ? ಅವ್ರು ಮಾಹಿತಿ ಹೇಳಿದ್ದೀನಿ ಸರ್. ಬೇಸಿಕ್ ಇನ್ಫಾರ್ಮೇಶನ್ ಯಾರಿಂದ ತಗೊಳ್ತೀರಿ? ಸೇಮ್ ಸರ್, ಅಂಗಡಿಯವರಿಂದನೇ ಕೇಳ್ತೀವಿ. ಲೋಕಲ್ ಗ್ರಿಪ್ ಅವ್ರಿಗೆ ಇರುತ್ತಲ್ಲ ಸರ್, ನಮಗೆ ಗೊತ್ತಾಗಲ್ಲ. ನಮಗೆ ಡಾಟಾ ಏನು ಫೆಚ್ಚಾಗಿರುತ್ತೆ. 1,20,000 ಆದಾಯ ಇರೋರು, ಟ್ಯಾಕ್ಸ್ ಕೊಟ್ಟವರು, 7 ಎಕರೆ ಜಮೀನು ಇರೋದು, ಅವ್ರು ನಮಗೆ ಡಾಟಾ ಫೆಚ್ಚಾಗಿರುತ್ತೆ ಸರ್. ಅಲ್ಲ, ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಏನ್ ತಾಣಲ್ವಾ? ಅದು ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಬೇಕಾದ್ರೆ ಏನೇನು ರಿಪೋರ್ಟ್ ಹಾಕ್ತೀರಿ ನೀವು? ಇನ್ಕಮ್, ಕ್ಯಾಸ್ಟ್, ಆಧಾರ್ ಕಾರ್ಡ್ ಮತ್ತೆ ಅಂಗಡಿಯವ್ರಿಗೆ ಕೇಳ್ತೀವಿ ಸರ್. ಅವರು ನಾವೇ ಹೋಗ್ತೀವಿ ಸ್ಪಾಟಿಗೆ. ಆಯ್ತು, ಈಗ ಮಾಲೀಕರು ಕೊಟ್ಟಿರ್ತಾರೆ ಇವರು ಇನ್ಕಮ್ ಲಿಮಿಟ್ ಜಾಸ್ತಿ ಇದೆ ಅಂತ ಹೇಳಿ, ತಹಸೀಲ್ದಾರರು ಕಡಿಮೆ ಇದೆ ಅಂತ ಸರ್ಟಿಫಿಕೇಟ್ ಕೊಡ್ತೀರಿ. ಯಾವ್ದನ್ನ ಕನ್ಸಿಡರ್ ಮಾಡ್ತೀರಿ? ಜಮೀನ್ ಏನಾದ್ರು ಜಾಸ್ತಿ ಇದ್ರೆ ಕೊಡಲ್ಲ ಸರ್, ಅವ್ರಿಗೆ ಪಾಣಿ ಕನ್ಸಿಡರ್ ಮಾಡ್ತೀವಿ. ಅವಾಗ ಗಲಾಟೆ ಮಾಡಿಸ್ತೀವಿ. ಮಾಲೀಕರು ಏನಾದ್ರು ಕೇಳಕ್ ಹೋದ್ರೆ ಜನ ಇವ್ರ ಎದುರಿಗೆ ಬೀಳ್ತಾರೆ. ಈಗ FID ಬೇಕಾದ್ರೆ ಕೃಷಿ ಇಲಾಖೆಯಲ್ಲಿ ಇರುತ್ತೆ, ಇನ್ಕಮ್ ಲಿಮಿಟ್ ಬೇಕಾದ್ರೆ ತಹಶೀಲ್ದಾರ್ ಹತ್ರ ಸಿಗುತ್ತೆ. ಇನ್ನೇನ್ ಬೇಕು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ? ಎರಡೇ ಅಲ್ವಾ? ಟೌನ್ ಏರಿಯಾದಲ್ಲಿ 1,200 ಸ್ಕ್ವೇರ್ ಫೀಟ್ ಗಿಂತ ಜಾಸ್ತಿ ಇರಬಾರ್ದು ಸರ್. 7 ಜಮೀನು ಇರಬಾರ್ದು. 1,20,000 ಆದಾಯ ಜಾಸ್ತಿ ಇರಬಾರ್ದು. ಪಂಚಾಯತಿಲಿ ತಗೊಳ್ಳಿ, ಗ್ರಾಮ ಪಂಚಾಯತಿಲಿ ತಗೊಳ್ಳಿ, ಅವ್ರಿಗೆ ಎಷ್ಟು ಮನೆ ಎಷ್ಟು ವಿಸ್ತೀರ್ಣದಲ್ಲಿದೆ ಅಂತೇಳಿ. ಪಾಪ ಮಾಲೀಕರಿಗೆ ಯಾಕೆ ಅವ್ರಿಗೆ ಏನು ಇದು ಮಾಡ್ತೀರಿ? ಅಲ್ಲಿ ಊರಲ್ಲಿ ದ್ವೇಷ ಹಚ್ಚಿ ಹೊಡೆದಾಟಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅದನ್ನು ಕೇಳಬೇಡಿ ನೀವು. ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ.